ಸ್ನೇಹಿತರೆ, ಕರ್ನಾಟಕದಲ್ಲಿ 5.54 ಕೋಟಿ ಜನ ಒಟ್ಟು ಮತದಾರರಿದ್ದಾರೆ ಸ್ನೇಹಿತರೆ. ಅದರಲ್ಲಿ ಈಗಾಗಲೇ 99.8% ಅಷ್ಟು SIR ಪರಿಷ್ಕರಣೆ ನಡೆದಿದೆ. ಇನ್ನು ಕೇವಲ 1% ಮಾತ್ರ ಬಾಕಿ ಇದೆ. ಅದರಲ್ಲಿ ಒಟ್ಟಾಗಿ 17.19 ಲಕ್ಷ ಮತದಾರರು 2002ರ ಮಾಹಿತಿ ಕೊಟ್ಟಿಲ್ಲ. ಅವ್ರು 2002ರ ಮಾಹಿತಿ ಏನು ಕೊಟ್ಟಿಲ್ಲ. ಹಾಗೆ ಇಲ್ಲಿ 44.83 ಮತದಾರರನ್ನ ಡಿಲೀಟ್ ಮಾಡಲಾಗಿದೆ. ಹಾಗೆ ನಮ್ಮ ಹೆಸರು ಇದರಲ್ಲಿ ಇದೆಯಾ? ನಮ್ಮ ಹೆಸರು ಡಿಲೀಟ್ ಆಗಿದೆಯಾ? ಹಾಗಾದರೆ ಅದಕ್ಕೆ ಕಾರಣ ಏನು? ಹಾಗೆ ಇದಕ್ಕೆ ಪರಿಹಾರ ಏನು ನಮ್ಗೆ ಮುಂದೆ? ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ನೀಡ್ತಾ ಇದ್ದೀನಿ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕನ್ನಡ ಚಾನಲ್. ಸ್ನೇಹಿತರೆ, ನೀವು ಯಾವುದೇ ಭಯ ಪಡುವಂತ ಅವಶ್ಯಕತೆ ಇಲ್ಲ. ನನ್ನ ಹೆಸರು SIR ಲಿಸ್ಟ್ ಇಂದ ಡಿಲೀಟ್ ಆಗಿದೆ ಅಂತ. ಯಾಕಂದ್ರೆ ಇನ್ನೂ SIR ಪ್ರಕ್ರಿಯೆ ನಡೀತಾನೆ ಇದೆ ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಸ್ಟ್ 8ರವರೆಗೂ ಟೈಮ್ ಇದೆ. ಇದು ಜಸ್ಟ್ 44.83 ಈ ಲಕ್ಷ ಜನರನ್ನ ಒಂದು ಲಿಸ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಅಷ್ಟೇ. ಅದು ಬಿಟ್ರೆ ಯಾವುದೇ ಡಿಲೀಟ್ ಮಾಡಿಲ್ಲ. ನೀವು ಯಾವುದೇ ಹೆದರೋ ಅವಶ್ಯಕತೆ ಇಲ್ಲ. ಈಗ ಸದ್ಯದ ಮಟ್ಟಿಗೆ ಜಸ್ಟ್ ಒಂದು ಪರಿಷ್ಕರಣೆ, ಒಂದು ಲಿಸ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಇನ್ನು 1% ಜನ ಅಪ್ಲಿಕೇಶನ್ ಕೊಟ್ಟಿಲ್ಲ. ಇನ್ನು ಪರಿಷ್ಕರಣೆ ಮುಂದುವರಿತಾ ಇದೆ ಸ್ನೇಹಿತರೆ. ಹಾಗಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಈ 44.83 ಲಕ್ಷ ಜನರನ್ನ ASDDO ಅಂತ ಲಿಸ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಅಂದ್ರೆ ಆಬ್ಸೆಂಟ್, ಶಿಫ್ಟೆಡ್, ಡೆಡ್, ಡುಪ್ಲಿಕೇಟೆಡ್ ಅಂಡ್ ಅದರ್ಸ್. ಅಂದ್ರೆ ಆಬ್ಸೆಂಟ್ ಯಾರು ಏನೋ ಫಾರ್ಮ್ ನ ತಗೊಂಡಿಲ್ಲ, BLOಗಳು ಬಂದಾಗ ಫಾರ್ಮ್ ಇಸ್ಕೊಂಡಿಲ್ಲ, ಆಬ್ಸೆಂಟ್ ಇದ್ದವರು, ಶಿಫ್ಟೆಡ್ ಬೇರೆ ಕಡೆ ಶಿಫ್ಟ್ ಆದವರು, ಈಗ ಈ ರಾಜ್ಯದ ಕರ್ನಾಟಕ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಶಿಫ್ಟ್ ಆಗಿರ್ತಾರೆ ಅಂತವ್ರು. ಆಮೇಲೆ ಡೆಡ್, ಅವ್ರು ಇನ್ನು ಯಾರು ಮೃತಪಟ್ಟವ್ರದ್ದು ಡೀಟೇಲ್ಸ್ ಕೊಟ್ಟಿಲ್ಲ ಅವರು. ಹಾಗೆ ಡುಪ್ಲಿಕೇಟ್ ಕೊಟ್ಟವರು. ಹೀಗೆ ASDDO ಅಂತ ಲಿಸ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಇದು ಬರೀ ಲಿಸ್ಟ್ 44.83 ಡಿಲೀಟೆಡ್ ಅಲ್ಲ. ಯಾಕಂದ್ರೆ ನಮ್ಗೆ ಇನ್ನೂ ಅಂತಿಮ ಪಟ್ಟಿ ಬಂದಿಲ್ಲ ಸ್ನೇಹಿತರೆ. ಇನ್ನು ಕರಡು ಪ್ರತಿನೇ ಬಿಟ್ಟಿಲ್ಲ ಅವರು. ಜಸ್ಟ್ ಇನ್ನು ಆಗಸ್ಟ್ 8 ವರೆಗೂನು SIR ಪ್ರಕ್ರಿಯೆ ನಡೀತಾನೆ ಇದೆ ಸ್ನೇಹಿತರೆ. ಇದು ಅಂತಿಮ ಪಟ್ಟಿ ಅಲ್ಲ. ಯಾವುದೇ ಟೆನ್ಷನ್ ಮಾಡ್ಕೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಆಗಸ್ಟ್ 8ಕ್ಕೆ ಫಾರ್ಮ್ ತಗೊಳ್ಳೋದು ಮುಗಿಯುತ್ತೆ ಸ್ನೇಹಿತರೆ. ಆಮೇಲೆ ಆಗಸ್ಟ್ 17ಕ್ಕೆ ಒಂದು ಕರಡು ಮತದಾರ ಪಟ್ಟಿ ಅಂತ ಬಿಡ್ತಾರೆ ಸ್ನೇಹಿತರೆ. ಅದ್ರಲ್ಲಿ ನಿಮ್ ಹೆಸರು ಇದೆಯಾ ಅಥವಾ ಏನಾದ್ರೂ ತಪ್ಪಾಗಿದೆಯಾ ಅಥವಾ ನಿಮ್ ಹೆಸರು ಬಂದಿಲ್ವಾ, ಇದೆಲ್ಲವನ್ನು ನೀವು ಪರಿಶೀಲನೆ ಮಾಡ್ಕೊಂಡು ನೀವು ಮುಂದೆ ಆಕ್ಷೇಪಣೆ ಮಾಡ್ಲಿಕ್ಕೆ ಅವರು ಅವಕಾಶ ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವು ಫಾರ್ಮ್ ಕೊಟ್ಟಿದ್ದೀರಾ, ನಿಮ್ ಹೆಸರು ಬಂದೇ ಇಲ್ಲ ಅಥವಾ ನಿಮ್ದು ತಪ್ಪಾಗಿ ಬಂದಿದೆ, ಏನಾದ್ರೂ ತಿದ್ದುಪಡಿ ಇರ್ಲಿ ಸ್ನೇಹಿತರೆ, ಎಲ್ಲದಕ್ಕೂ ಅವರು ಅವಕಾಶ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾರು ನಿಮ್ ಏನು ವೋಟರ್ ಲಿಸ್ಟ್ ಇಂದ ನಿಮ್ ಹೆಸರು ನೀವು ಅರ್ಹರಾಗಿದ್ರೆ ನೀವು ಕಳೆದುಕೊಳ್ಳಲ್ಲ ಸ್ನೇಹಿತರೆ. ಕರಡು ಪ್ರತಿ ಬಂದ ನಂತರ ನೀವು ಆಕ್ಷೇಪಣೆ ಕೊಡ್ಬೋದು. ಅವ್ರು ಯಾವ ಫಾರ್ಮ್ ಹೇಳ್ತಾರೆ ಅದನ್ನ ತುಂಬಿ, ಏನ್ ದಾಖಲಾತಿಗಳನ್ನ ಕೇಳ್ತಾರೆ ಅದನ್ನ ಕೊಟ್ರೆ ನಿಮ್ದು 100% ಫೈನಲ್ ಆಗಿ ಅಂತಿಮ ಪಟ್ಟಿ ಬರುತ್ತಲ್ಲ ಸ್ನೇಹಿತರೆ, ಅದ್ರಲ್ಲಿ ಖಂಡಿತವಾಗಿ ಬಂದೇ ಬರುತ್ತೆ. ಯಾವುದೇ ಟೆನ್ಷನ್ ಬೇಡ ಸ್ನೇಹಿತರೆ. ಆದ್ರೆ ಕಂಪಲ್ಸರಿ ಆಗಿ ನೀವು ಅರ್ಜಿಯನ್ನ ಸಲ್ಲಿಸಲೇಬೇಕಾಗುತ್ತೆ ಸ್ನೇಹಿತರೆ. ಅದು ನೀವು ಸೈನ್ ಮಾಡಿ ನೀವು ಅರ್ಜಿಯನ್ನ ಕೊಡ್ಬೇಕಾಗತ್ತೆ. ನೀವು ಅರ್ಜಿಯನ್ನ ಕೊಡ್ಲಿಲ್ಲ ಅಂದ್ರೆ 100% ನಿಮ್ದು SIR ಲಿಸ್ಟ್ ಇಂದ ಡಿಲೀಟ್ ಆಗುತ್ತೆ ಸ್ನೇಹಿತರೆ. 2002ರ ಪಟ್ಟಿಯಲ್ಲಿ ನಂಗೆ ವಿವರ ಸಿಗ್ಲಿಲ್ಲ ಅಂತ ನೀವು ಅರ್ಜಿ ಸಲ್ಲಿಸೋದನ್ನ ನಿಲ್ಸಿದ್ರೆ 101% ನಿಮ್ದು ಡಿಲೀಟ್ ಆಗೋ ಚಾನ್ಸಸ್ ಅಲ್ಲ, ಡಿಲೀಟ್ ಆಗೇ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ನಿಮ್ಗೆ 2002ರ ಪಟ್ಟಿಯಲ್ಲಿ ಲಿಸ್ಟ್ ಅಲ್ಲಿ ನಿಮ್ದು ಏನ್ ವಿವರ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಸೈನ್ ಮಾಡಿ ಅರ್ಜಿಯನ್ನ ಕೊಡಿ. ಆಗಸ್ಟ್ 8ರೊಳಗೆ ನೀವು ಅರ್ಜಿಯನ್ನ ಕೊಟ್ರೆ ನಿಮ್ದು ಖಂಡಿತವಾಗಿ ನೀವು ಅರ್ಹರಾಗಿದ್ರೆ ನಿಮ್ದು SIR ಲಿಸ್ಟ್ ಅಲ್ಲಿ ಹೆಸರು ಬರುತ್ತೆ ಸ್ನೇಹಿತರೆ. ಓಕೆ, ಯಾವುದೇ ಟೆನ್ಷನ್ ಇಲ್ಲ. ಇದೇನು ಬರೀ ಅವರು ಒಂದು ಲಿಸ್ಟ್ ಮಾಡಿದ್ದಾರೆ ಸ್ನೇಹಿತರೆ ಅಷ್ಟೇ. ನಿಮ್ ಹೆಸರು ಕರಡು ಪ್ರತಿಯಲ್ಲಿ ಬರ್ದೇ ಇರ್ಲಿ, ನೀವು ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇದೆ. ನೀವು ಏನು ಕರೆಕ್ಟ್ ಆಗಿ ದಾಖಲಾತಿಗಳನ್ನ ಕೊಟ್ರೆ ನಿಮ್ದು ಅಂತಿಮ ಪಟ್ಟಿಯಲ್ಲಿ ಹೆಸರು ಬರುತ್ತೆ ಸ್ನೇಹಿತರೆ. ಮಾಹಿತಿ ಇಷ್ಟವಾಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಧನ್ಯವಾದಗಳು.